ನಮಸ್ತೆ, ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ ಹೇಳಿ. ನಾನು ಬ್ರಿಕ್ ಬಿಲ್ಡ್ ಕನ್ಸ್ಟ್ರಕ್ಟರ್ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಬೇಸಿಕಲಿ ಐ ಆಮ್ ಎನ್ ಸಿವಿಲ್ ಇಂಜಿನಿಯರ್. ಐ ಪ್ಲ್ಯಾನ್ ಆ್ಯಂಡ್ ಕನ್ಸ್ಟ್ರಕ್ಟ್ ಯುವರ್ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ಸ್ಪೇಸಸ್. ನಂದು ಸಿವಿಲ್ ಇಂಜಿನಿಯರಿಂಗ್ ಮತ್ತು ಎಮ್.ಟೆಕ್ ಇನ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಆಗಿದೆ. ಆ್ಯಂಡ್ ಇನಿಷಿಯಲಿ ನಾನು ಬಿಫೋರ್ ಈ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅರ್ಥ ರಿಯಲ್ ಎಸ್ಟೇಟ್ ಕಾರ್ಪೊರೇಷನ್ ಲಿಮಿಟೆಡ್, ಬೆನೆಟ್ ಪ್ರಾಪರ್ಟೀಸ್ ಮತ್ತು ಅಲ್ಕಾನ್ ಕನ್ಸಲ್ಟಿಂಗ್ ಇಂಜಿನಿಯರ್ಸಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದೀನಿ. ಅದರಲ್ಲಿ ನನಗೆ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸು, ಆಮೇಲೆ ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಆಮೇಲೆ ಹೈ ರೈಸ್ ಬಿಲ್ಡಿಂಗ್ಸಲ್ಲಿ ಎಕ್ಸ್ಪೀರಿಯನ್ಸ್ ಗೇನ್ ಆಗಿದೆ. ಅದಾದ ನಂತರ ಕೈಟ್ಸ್ ಕನ್ಸ್ಟ್ರಕ್ಷನ್ ಅಕಾಡೆಮಿಯಲ್ಲಿ ಚೀಫ್ ಟ್ರೈನರ್ ಆಗಿ ಕೂಡ ನಾನು ಒಂದು 1.5 year ವರ್ಕ್ ಮಾಡಿದ್ದೀನಿ. ಸೊ ಇಷ್ಟೊಂದು ಎಕ್ಸ್ಪೀರಿಯನ್ಸ್ನ ಗೈನ್ ಮಾಡಿ ನಾನು ದಾವಣಗೆರೆಯಲ್ಲಿ ನನ್ನದೇ ಆದಂಥ ಕನ್ಸ್ಟ್ರಕ್ಷನ್ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ನನ್ನ ಇವತ್ತಿನ ಈ ವಿಡಿಯೋ ಮೇನ್ ಅಜೆಂಡಾ ಅಥವಾ ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನನಗೆ ಸುಮಾರು ಜನ ಕನ್ಸ್ಟ್ರಕ್ಷನ್ ಕಾಸ್ಟ್ ಪರ್ ಸ್ಕ್ವೇರ್ ಫೀಟ್ ಎಷ್ಟು ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಆ ಕನ್ಸ್ಟ್ರಕ್ಷನ್ ಕಾಸ್ಟನ್ನು ಅರೈವ್ ಆಗೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ರೀತಿಯಾಗಿ ನಾನು ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಇದೇ ಥರ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಸೊ ನನ್ನ ವಿಡಿಯೋಗಳದ್ದು ಮೇನ್ ಇದೇನಂತಂದರೆ, ನಿಮ್ಮೆಲ್ಲರಿಗೂ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ತಿಳಿ ಹೇಳಲಿಕ್ಕಾಗಿರ್ಬೋದು ಅಥವಾ ಗೈಡ್ ಮಾಡಲಿಕ್ಕೆ ನಾನು ಈ ಥರ ಎಜುಕೇಷನಲ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಈ ವಿಡಿಯೋಗಳು ಬೇಸಿಕಲಿ ಯಾರ್ಯಾರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದರೆ, ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ, ಈಗ ತಾನೇ ಮುಗಿಸಿರ್ತಕ್ಕಂಥ ಸ್ಟೂಡೆಂಟ್ಸು, ಅಥವಾ ಹೊಸದಾಗಿ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತಕ್ಕಂಥ ಇಂಡಿವಿಜುವಲ್ ಓನರ್ಸ್ಗಳಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ನನಗೆ ಸುಮಾರು ಜನ ಕೇಳ್ತಾ ಇರ್ತಾರೆ, ಕನ್ಸ್ಟ್ರಕ್ಷನ್ ಕಾಸ್ಟ್ ನೀವು ಕೋಟ್ ಮಾಡ್ತೀರಾ, ಇದು ಹೇಗೆ ಕೋಟ್ ಮಾಡ್ತೀರಾ, ಅಥವಾ ನಾವು ಏನು ಬೇಸ್ ಇಟ್ಕೊಂಡು ಯಾರಿಗಾದರೂ ಕನ್ಸ್ಟ್ರಕ್ಷನ್ ಕೊಡಬೇಕು ಅನ್ನೋದನ್ನು ಕೇಳ್ತಾರೆ. ಸೊ ಆ ಒಂದು ಕ್ವಶನ್ಗೆ ಇವತ್ತು ನಾನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಾನಿವತ್ತು ಒಂದು ಸೈಟ್ನ ತೊಗೊಂಡಿದ್ದೀನಿ. ಆ ಸೈಟನ್ನ ಕನ್ಸ್ಟ್ರಕ್ಷನ್ ಕಾಸ್ಟ್ ಪರ್ ಸ್ಕ್ವೇರ್ ಫೀಟ್ ಅಥವಾ ಕನ್ಸ್ಟ್ರಕ್ಷನ್ ಕಾಸ್ಟ್ ಪರ್ ಚದರ. ಸೊ ಕನ್ಸ್ಟ್ರಕ್ಷನ್ ಕಾಸ್ಟ್ ಪರ್ 100 square feet. 100 square feet ಅಂದರೆ 1 ಚದರ. ಸೊ ಅಥವಾ 1 square feetಗೆ ಹೇಗೆ ಅರೈವ್ ಆಗೋದು ಅಂತ. ಸೊ ನಾನು ಇವತ್ತು ಎಕ್ಸಾಂಪಲ್ ಪ್ರಾಜೆಕ್ಟ್ನ ತೊಗೊಂಡಿದ್ದೀನಿ. ದಟ್ ಈಸ್ 2019 ಜೂನಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ಒಂದು ಬಿಲ್ಡಿಂಗ್ದ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಅನಾಲಿಸಿಸಲ್ಲಿ ನಾನು ಏನು ಕಾಸ್ಟನ್ನು ಕನ್ಸಿಡರ್ ಮಾಡಿದ್ದೀನಿ ಅದು 2019 ಕಾಸ್ಟ್ನ ಬೇಸ್ ಆಗಿರುತ್ತೆ. ಸೊ ನಮ್ಮ ಸೈಟ್ ಈ ಎಕ್ಸಾಂಪಲ್ ತೊಗೊಂಡಿರ್ತಕ್ಕಂಥ ಸೈಟ್ ಏರಿಯಾ ಬಂದುಬಿಟ್ಟು 1612 square feet ಇದೆ. ಬಿಲ್ಟಪ್ ಏರಿಯಾ ಬಂದುಬಿಟ್ಟು 1422 square feet ಇದೆ. ಸೊ 1422 square feet ಈಸ್ ಇನ್ಕ್ಲೂಡಿಂಗ್ ಹೆಡ್ ರೂಮ್. ಓಕೆ, ಸೊ ಹೆಡ್ ರೂಮ್ನ ಇನ್ಕ್ಲೂಡ್ ಮಾಡ್ಕೋ ಈ ಒಂದು ಎಕ್ಸಾಂಪಲ್ನ ತೊಗೊಂಡಿದ್ವಿ. ಈ ಎಕ್ಸಾಂಪಲ್ಲಿ ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಅದರದ ಪ್ಲ್ಯಾನ್ ಇದೆ. ಅದ ನಂತರ ಇದು ಅದರದ ಫೌಂಡೇಶನ್ ಡೀಟೇಲ್ಸ್ ಆಗಿರೋದು. ಇದರಲ್ಲಿ ನಾವು ಟೋಟಲ್ 14 ಫುಟಿಂಗ್ಗಳನ್ನ ಅಥವಾ ಕಾಲಮ್ಗಳನ್ನು ತೊಗೊಂಡಿದ್ದೀವಿ ಅಥವಾ ಡಿಸೈನ್ ಮಾಡಿದ್ದೀವಿ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಆ್ಯಂಡ್ ಆಲ್ಸೋ ಸಾಯಿಲ್ ಕಂಡೀಷನ್ಸ್. ಓಕೆ, ಸೊ ನಾವು ಹೇಗೆ ಅರೈವ್ ಆಗ್ತೀವಿ ಅಂತ ಹೇಳ್ತೀನಿ. ಫಸ್ಟ್ ಎಕ್ಸ್ಕವೇಷನ್ಗೆ ಏನು ಖರ್ಚು. ಎಕ್ಸ್ಕವೇಷನ್ ಅಂತಂದರೆ ನೀವೇನು ಮಾಡ್ತೀರಾ, ಸಾಯಿಲ್ನ ರಿಮೂವ್ ಮಾಡ್ತೀರಾ. ಅಂದರೆ ನಮ್ಮ ರಿಕ್ವೈರ್ಮೆಂಟಿಗೆ ನಾನು 14 ಫೂಟಿಂಗ್ ಮಾಡಿದ್ದೀನಲ್ಲ, 14 ಫೂಟಿಂಗ್ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಎಕ್ಸ್ಕವೇಷನ್ ಮಾಡ್ತೀನಿ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂಥೇಳಿ. ಸೊ ಎಕ್ಸ್ಕವೇಷನ್ ಯಾವಾಗಲೂ 2 ಥರ ಇರುತ್ತೆ, ಒಂದು ಮ್ಯಾನ್ಯುವಲ್ಲು ಅಥವಾ ಇನ್ನೊಂದು ಬೈ ಯೂಸಿಂಗ್ ಮಷಿನ್ಸ್. ಸೊ ಮ್ಯಾನ್ಯುವಲ್ ಮತ್ತು ಮಷಿನ್ಸ್ ಯೂಸ್ ಮಾಡಿ ನೀವು ಎಕ್ಸ್ಕವೇಷನ್ಸ್ ಮಾಡ್ಬೋದು. ಸೈಟ್ ಕಂಡೀಷನ್ಸ್ ಮೇಲೆ ನೀವು ಯಾವುದನ್ನು ಡಿಸೈಡ್ ಮಾಡ್ತೀರಾ ಅಂತ ಆಗಿರುತ್ತೆ. ಒಂದು ಟೈಮು ಮಷಿನ್ಸ್ ಯೂಸ್ ಮಾಡಿ, ಅಂದರೆ ಎಕ್ಸ್ಕವೇಟರ್ಸ್ನ ಯೂಸ್ ಮಾಡಿ ಮಾಡುವಾಗ ಎಲ್ಲವೂ ಅಟ್ ಎ ಟೈಮ್ ತೊಗೋಬೋದು ಸೈಟ್ ಹತ್ರ ಸ್ಪೇಸ್ ಇದ್ದಾಗ. ಅಥವಾ ನಿಮ್ಮ ಸೈಟು ಸರೌಂಡೆಡ್ ಎಲ್ಲ ಸೈಡಲ್ಲೂ ಬಿಲ್ಡಿಂಗ್ಗಳಿಂದ ಸರೌಂಡ್ ಆಗಿರುವಾಗ ಅಲ್ಲಿ ಏನಾಗುತ್ತೆ, ನಮಗೆ ಆ್ಯಕ್ಸಸ್ ಡಿಫಿಕಲ್ಟಿ ಇರುತ್ತೆ. ಅಂಥ ಟೈಮಲ್ಲಿ ಏನು ಮಾಡ್ತೀವಿ, ನಾವು ಪಾರ್ಟ್ ಬೈ ಪಾರ್ಟ್ ಮಾಡ್ತೀವಿ. ಸೊ ಹೀಗೆ ನಾವು ಮಾಡಿರ್ತಕ್ಕಂಥದ್ದು ಎಕ್ಸ್ಕವೇಷನ್ಗೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ಖರ್ಚಾಗಿದ್ದು 8,943 rupees. ಅಂತಂದರೆ 8,943 ನಾವು ಡಿವೈಡೆಡ್ ಬೈ 1,422 ಮಾಡಿದಾಗ 6.29 rupees ಪರ್ ಸ್ಕ್ವೇರ್ ಫೀಟ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಸ್ ಬ್ಯಾಕ್ ಫಿಲ್ಲಿಂಗ್ ಆ್ಯಕ್ಟಿವಿಟಿ. ಸೊ ಬ್ಯಾಕ್ ಫಿಲ್ಲಿಂಗ್ ಅಂತಂದರೆ ನಾವು ಎಕ್ಸ್ಕವೇಟ್ ಮಾಡಿ ಅದಾದಮೇಲೆ ಫೌಂಡೇಶನ್ಸ್ ಎಲ್ಲ ಮಾಡಿದಾಗ ಮತ್ತೆ ನಾವೇನು ಮಾಡಬೇಕು, ಸಾಯಿಲ್ನ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಆ ಸಾಯಿಲ್ ಫಿಲ್ ಮಾಡೋದಕ್ಕೆ ಡಿಫ್ರೆಂಟ್ ಸ್ಟೇಜಸಲ್ಲಿ ಡಿಫ್ರೆಂಟಾಗಿ ನಾವು ಸಾಯಿಲ್ ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಿ. ಫುಟಿಂಗ್ ಆದಮೇಲೆ ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಿ. ಫೌಂಡೇಶನ್ಸ್ ಆ್ಯಕ್ಟಿವಿಟಿ ಫ್ಲೋರ್ ಲೆವೆಲ್ ತನಕ ನಿಮ್ಮದೇನು ಮೇಸನ್ರಿ ರೈಸ್ ಆದಮೇಲೆ, ಅಂದರೆ ಫೌಂಡೇಶನ್ ರೈಸ್ ಆದಮೇಲೆ ಅದ್ರ ಒಳಗಡೆ ಕೂಡ ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಿ. ಬ್ಯಾಕ್ ಫಿಲ್ಲಿಂಗ್ ಮಾಡಿದಾಗ ಕನ್ಸಾಲಿಡೇಷನ್ಸ್ ಕೂಡ ಮಾಡಬೇಕಾಗತ್ತೆ. ಸೊ ಕನ್ಸಾಲಿಡೇಷನ್ ಅಂದರೆ ಬ್ಯಾಕ್ ಫಿಲ್ಲಿಂಗ್ನ ನಾವೇನು ಮಾಡಬೇಕು, ಪಾರ್ಟ್ ಬೈ ಪಾರ್ಟ್ ಮಾಡಬೇಕು. ಅಂದರೆ ಎವ್ರಿ 1 feet ಆ ಥರ ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲೇನಾಗುತ್ತೆ, ನಿಮಗೆ ಸ್ವಲ್ಪ ಕಾಸ್ಟು ಜಾಸ್ತಿ ಬಂದಿರುತ್ತೆ. ಸೊ ನಮಗೆ ಬ್ಯಾಕ್ ಫಿಲ್ಲಿಂಗಿಗೆ ನಾವು ಖರ್ಚು ಮಾಡಿರೋಂಥದ್ದು 34,040 rupees. ಸೊ 34,040 rupees ಕಮ್ಸ್ ಟು 23.93 rupees ಪರ್ ಸ್ಕ್ವೇರ್ ಫೀಟ್.
ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್. ಸೊ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಅನ್ನೋದನ್ನ ಪೆಸ್ಟ್ ಕಂಟ್ರೋಲ್ ಅಥವಾ ATT ಅಂತಲೂ ಕರಿತೀವಿ. ಸೊ ಇದನ್ನು ಮೇಯ್ನ್ ಮಾಡೋದೇನಂತಂದರೆ ನಿಮ್ಮ ಸ್ಟ್ರಕ್ಚರ್ನ ಟರ್ಮೈಟ್ ಅಟ್ಯಾಕ್ಸ್ ಅಗೇನ್ಸ್ಟು ಅಂದರೆ ಟರ್ಮೈಟ್ ಅಟ್ಯಾಕ್ ಆಗಬಾರ್ದು ಅಂತ ನಾವು ಮಾಡ್ತೀವಿ. ಸೊ ಇದರಲ್ಲಿ ನಾವು 2 ಡಿಫ್ರೆಂಟ್ ಸ್ಟೇಜಸಲ್ಲಿ ಮಾಡ್ತೀವಿ. ಒಂದು ಫೌಂಡೇಶನ್ ಲೆವೆಲಲ್ಲಿ ಒಂದು ಮಾಡ್ತೀವಿ, ಇನ್ನೊಂದು ಫ್ಲೋರ್ PCC ಟೈಮಲ್ಲಿ ಮಾಡ್ತೀವಿ. ಸೊ ನಮಗೆ ಈ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗಿರ್ತಕ್ಕಂಥ ಖರ್ಚು 10,914 rupees. ಸೊ ದಟ್ ಕಮ್ಸ್ ಟು 7.67 rupees per square feet. ನೆಕ್ಸ್ಟ್ ಆ್ಯಕ್ಟಿವಿಟಿ RCC, PCC ಮತ್ತು ಕಾಂಕ್ರೀಟ್. ಸೊ RCC ಅಂತಂದರೆ ಯಾವ ಕಾಂಕ್ರೀಟಲ್ಲಿ ಸ್ಟೀಲ್ನ ಹಾಕಿರ್ತೀರ ಅದನ್ನು ನಾವು RCC ಅಂತ ಕರಿತೀವಿ. ಯಾವ ಕಾಂಕ್ರೀಟಲ್ಲಿ ಸ್ಟೀಲನ್ನು ಹಾಕಿರಲ್ವೋ ಅದನ್ನು PCC ಅಂತ ಕರಿತೀವಿ. ಸೊ ಈ ಆ್ಯಕ್ಟಿವಿಟೀಸ್ ಯಾವಾಗಲೂ RCC, PCC ಮತ್ತು ಕಾಂಕ್ರೀಟ್ ಅಂತ ಬಂದಾಗ PCCನ ಒಂದುಬಿಟ್ಟು ಕಾಂಕ್ರೀಟ್ ಅಂತ ಬಂದಾಗ ನಮಗೆ 3 ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಆಗಿರುತ್ತೆ. ಒಂದು ಫಾರ್ಮ್ ವರ್ಕ್, ನೀವೇನು ಶೆಟ್ರಿಂಗ್ ಅಂತ ಕರಿತೀರಿ ಅದನ್ನು ನಾವು ಫಾರ್ಮ್ ವರ್ಕ್ ಅಂತ ಕರಿತೀವಿ ಇಂಜಿನಿಯರಿಂಗ್ ಟರ್ಮ್ಸಲ್ಲಿ. ಸೊ ಶೆಟ್ರಿಂಗ್ ಅದಾದಮೇಲೆ ಸ್ಟೀಲ್ ವರ್ಕ್ ಅಂತಂದರೆ ಬಾರ್ ಬೆಂಡಿಂಗ್ ವರ್ಕು, ಸ್ಟೀಲ್ ವರ್ಕು ಇನ್ಕ್ಲೂಡ್ ಆಗಿರುತ್ತೆ. ಯಾವಾಗಲೂ ಕಾಂಕ್ರೀಟಿಂಗ್ ಅಂತ ಬಂದರೆ ಈ 3 ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವು RCC, PCC ಮತ್ತು ಕಾಂಕ್ರೀಟ್ ಯಾವ್ಯಾವ ಲೆವೆಲ್ ಮಾಡ್ತೀವಿ, ಫುಟ್ಟಿಂಗ್ ಲೆವೆಲಲ್ಲಿ ಮಾಡ್ತೀವಿ, ಕಾಲಮ್ಸ್ ರೈಸ್ ಮಾಡಲಿಕ್ಕೆ ಮಾಡ್ತೀವಿ, ಪ್ಲಿಂತ್ ಬೀಮಿಗೆ ಮಾಡ್ತೀವಿ, ಮತ್ತು ಕಾಲಮ್ ರೈಸ್ ಮಾಡಲಿಕ್ಕೆ ಮಾಡ್ತೀವಿ, ಮತ್ತು ಸ್ಲ್ಯಾಬ್ ಬೀಮ್, ಈ ಇಷ್ಟು ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆಗೆ ಲಿಂಟಲ್, ಚಜ್ಜಾಸ್ ಕೂಡ, ಮತ್ತು ನೀವು ಒಳಗಡೆ ಏನಾದರೂ ಶೆಲ್ಫ್ ಮಾಡಿದ್ರೆ ಶೆಲ್ಫ್ ಕೂಡ ಬಂದಿರುತ್ತೆ. ಸೊ ಇಷ್ಟನ್ನು ನಾವು RCC, PCC ಮತ್ತು ಕಾಂಕ್ರೀಟ್ ಅಂತ ಕರಿತೀವಿ. ಸೊ ಈ ಒಂದು ಆ್ಯಕ್ಟಿವಿಟಿಗೆ ನಮಗೆ ಸ್ಪೆಂಡ್ ಆಗಿರ್ತಕ್ಕಂಥ ಅಮೌಂಟ್ ಬಂದುಬಿಟ್ಟು 6,37,551 rupees ಅಂತಂದರೆ ಪರ್ ಸ್ಕ್ವೇರ್ ಫೀಟ್ 417 rupees 0.91 paise. ಸೊ ಇದಿಷ್ಟು ಈ ಆ್ಯಕ್ಟಿವಿಟಿಗೆ ಆಗಿರುತ್ತೆ. ಆ್ಯಕ್ಟಿವಿಟೀಸ್ ಮೇಸನ್ರಿ ಅಂತಂದರೆ ನೀವು ವಾಲ್ನ ಕಟ್ತೀರಲ್ಲ, ಸೊ ಅದನ್ನು ನಾವು ವಾಲ್ ಮೇಸನ್ರಿ ಅಂತ ಕರಿತೀವಿ. ಸೊ ಆಮೇಲೆ ಫೌಂಡೇಶನ್ಸ್ಗೆ ನೀವೇನು ಸ್ಟೋನ್ ಸೈಜ್ ಕಲ್ಲು ಕಟ್ಟಡ ಅಂತ ಕರಿತೀರಿ, ಸೊ ಅದನ್ನು ನಾವು ಸ್ಟೋನ್ ಮೇಸನ್ರಿ ಅಂತ ಕರಿತೀವಿ. ಸ್ಟೋನ್ ಮೇಸನ್ರಿ ಮತ್ತು ಬೇಕ್ ಮೇಸನ್ರಿ ಈ ಎರಡೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದರಲ್ಲಿ ನಮಗೆ ಎಕ್ಸ್ಟರ್ನಲ್ ವಾಲ್ಸ್ ಎಲ್ಲ 9 inches ಮಾಡಿರ್ತೀವಿ, ಇಂಟರ್ನಲ್ ವಾಲ್ಸ್ ಎಲ್ಲ 4 inches ಮಾಡಿರ್ತೀವಿ. ಆ ಪ್ರತಿ 4 inches ವಾಲ್ಗೆ ನಾವೇನು ಮಾಡ್ತೀವಿ, RCC ಬ್ಯಾಂಡ್ ಅಂತ 1 meter ಹೈಟಲ್ಲಿ ಕೊಡ್ತೀವಿ. ಸೊ ಈ ಎಲ್ಲ ಪಾಯಿಂಟ್ಸೂ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ತಗೊಳ್ಳುವಂಥ ಟೋಟಲ್ ಅಮೌಂಟ್ ಇಸ್ 2,73,830 rupees. ಸೊ ಅಲ್ಲಿಗೆ ನಿಮಗೆ ಡಿವೈಡ್ ಮಾಡಿದ್ರೆ ಕಾಸ್ಟ್ ಬರೋದು ಪರ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು 192 rupees 50 paise. ಓಕೆ. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದು ಇಂಟರ್ನಲ್ ಪ್ಲಾಸ್ಟ್ರಿಂಗ್. ಸೊ ಪ್ಲಾಸ್ಟ್ರಿಂಗ್ ಅಂತಂದರೆ ನೀವು ವಾಲ್ನ ಕನ್ಸ್ಟ್ರಕ್ಟ್ ಮಾಡಿದ ಮೇಲೆ ನೀವೇನು ಆ ವಾಲ್ನ ಹೈಡ್ ಮಾಡಲಿಕ್ಕೆ ಮಾಟರ್ ಕೋಟ್ ಮಾಡ್ತೀರೋ ಅದನ್ನು ನಾವು ಪ್ಲಾಸ್ಟ್ರಿಂಗ್ ಅಂತ ಕರಿತೀವಿ. ಸೊ ಇಂಟರ್ನಲ್ ಪ್ಲಾಸ್ಟ್ರಿಂಗಿಗೆ ಖರ್ಚಾಗಿರ್ತಕ್ಕಂಥದ್ದು 1,24,658 rupees. ಸೊ ಅದು ಪರ್ ಸ್ಕ್ವೇರ್ ಫೀಟ್ 87 rupees 64 paise. ಸೊ ನೆಕ್ಸ್ಟ್ ಎಕ್ಸ್ಟರ್ನಲ್. ಸೊ ಒಳಗಡೆ ಪ್ಲಾಸ್ಟ್ರಿಂಗು ಮತ್ತು ನೆಕ್ಸ್ಟ್ ಹೊರಗಡೆ ಮಾಡ್ತಕ್ಕಂಥದ್ದನ್ನು ಎಕ್ಸ್ಟರ್ನಲ್ ಪ್ಲಾಸ್ಟ್ರಿಂಗ್ ಅಂತ ಕರಿತೀವಿ. ಇದರಲ್ಲಿ ಎಲಿವೇಷನ್ ಫೀಚರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೀವು ಚಜ್ಜ, ಪ್ಯಾರಾಪೆಟ್ ವಾಲು, ಆಮೇಲೆ ಹೊರಗಡೆ ಏನೇನು ಟೆಕ್ಸ್ಚರ್ ಆಗಿರ್ಬೋದು ಆ ಥರದ್ದು. ಸೊ ಎಕ್ಸ್ಟರ್ನಲ್ ಪ್ಲಾಸ್ಟ್ರಿಂಗ್ 1,58,920 rupees. ದಟ್ ಕಮ್ಸ್ ಟು 111 rupees 72 paise. ನೆಕ್ಸ್ಟ್ ವಾಟರ್ ಪ್ರೂಫಿಂಗ್. ಸೊ ನಾವು ಕಾಂಕ್ರೀಟಿಂಗ್ ಎಲ್ಲ ಮಾಡಿದ್ಮೇಲೆ ಅಥವಾ ನಿಮ್ಮ ಟೆರೇಸ್ ಆಗಿರಬಹುದು, ಇಂಟರ್ನಲ್ ಟಾಯ್ಲೆಟ್ಸ್ ಆಗಿರ್ಬೋದು, ಏನಾಗುತ್ತೆ, ಇಟ್ ಈಸ್ ಅ ವಾಟರ್ ಬೋರ್ನ್ ಏರಿಯಾ, ಅಂದರೆ ತುಂಬ ವಾಟರ್ ಅಕ್ಯುಮುಲೇಟ್ ಆಗ್ತಕ್ಕಂಥ ಜಾಗ. ಸೊ ಈ ಜಾಗ ಏನಾಗುತ್ತೆ, ಕಾಂಕ್ರೀಟ್ ಇರೋದ್ರಿಂದ ಸಮ್ಟೈಮ್ಸ್ ಲೀಕೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೀಕೇಜಸ್ಸಿಂದ ತುಂಬ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ವಾಟರ್ ಪ್ರೂಫಿಂಗ್ ಟ್ರೀಟ್ ಮಾಡ್ತೀವಿ. ಸೊ ಟೆರೇಸು, ಓಪನ್ ಟೆರೇಸು, ಬಾಲ್ಕನಿ, ಯುಟಿಲಿಟಿ ಏರಿಯಾಸು, ಟಾಯ್ಲೆಟ್ಸ್ ಏರಿಯಾಸ್ಗೆ ನಾವು ವಾಟರ್ ಪ್ರೂಫಿಂಗ್ ಮಾಡ್ತೀವಿ. ಸೊ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸಲ್ಲಿ ನಾವು ವಾಟರ್ ಪ್ರೂಫಿಂಗಿಗೆ ಟೋಟಲ್ ಆಗಿ ಸ್ಪೆಂಡ್ ಮಾಡಿರ್ತಕ್ಕಂಥದ್ದು 51,436 rupees. ಸೊ ದಟ್ ಕಮ್ಸ್ ಟು 36 rupees 16 paise per square feet. ನೆಕ್ಸ್ಟ್ ಫ್ಲೋರಿಂಗ್, ಸ್ಕರ್ಟಿಂಗ್, ವಾಲ್ ಟೈಲಿಂಗ್. ಸೊ ಫ್ಲೋರಿಂಗ್ ಅಂತಂದರೆ ನೀವು ಟೈಲ್ಸ್ ಆಗಿರ್ಬೋದು, ಗ್ರಾನೈಟ್ ಆಗಿರ್ಬೋದು, ಮಾರ್ಬಲ್ಸ್ ಹಾಕ್ತೀರಾ. ಸೊ ಇದನ್ನು ಫ್ಲೋರಿಂಗ್ ಅಂತ ಕರಿತೀವಿ. ವಾಲ್ ಸೈಡ್ಸ್ಗೆ 4 inch ರೈಸ್ ಮಾಡಿರ್ತೀವಲ್ಲ ಅದನ್ನು ಸ್ಕರ್ಟಿಂಗ್ ಅಂತ ಕರಿತೀವಿ. ಆಮೇಲೆ ನೀವು ವಾಲ್ ಟೈಲಿಂಗ್ ಅಂತಂದರೆ ಕಿಚನ್ ಕೌಂಟರ್ ಸ್ಲ್ಯಾಬ್ ಮೇಲೆ ಮಾಡಿರ್ತಕ್ಕಂಥ ಟೈಲಿಂಗ್ ಆಗಿರ್ಬೋದು, ಟಾಯ್ಲೆಟ್ಸಲ್ಲಿ ಅಪ್ ಟು 7 feet ಮಾಡಿರ್ತಕ್ಕಂಥ ಟೈಲಿಂಗ್ ಆಗಿರ್ಬೋದು, ಆಮೇಲೆ ಪೂಜಾ ರೂಮಲ್ಲಿ ಮಾಡಿರ್ತಕ್ಕಂಥ ವಾಲ್ ಟೈಲಿಂಗ್ ಆಗಿರ್ಬೋದು, ಫ್ರಂಟ್ ಎಲಿವೇಷನ್ಸ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಗ್ರಾನೈಟ್ ಕ್ಲಾಡಿಂಗ್ಸ್ ಆಗಿರ್ಬೋದು, ಸ್ಟೋನ್ ಕ್ಲಾಡಿಂಗ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ವಾಲ್ ಟೈಲಿಂಗ್ ಅಂತ ಕರಿತೀವಿ. ಸೊ ಓವರಾಲ್ ನಾವು ಈ ಫ್ಲೋರಿಂಗ್ ಆ್ಯಕ್ಟಿವಿಟೀಸ್ಗೆ
3,411 ರೂಪೀಸ್ನ ಇದು ಮಾಡಿದ್ದೀವಿ. ದಟ್ ಕಮ್ಸ್ ಟು 143 rupees per square feet. ಸೊ ನೆಕ್ಸ್ಟ್ ಕಿಚನ್ ಪ್ಲ್ಯಾಟ್ಫಾರ್ಮ್. ಸೊ ಕಿಚನ್ ಪ್ಲ್ಯಾಟ್ಫಾರ್ಮ್ಗೆ ಸೊ ಕೆಲವು ಮನೆಗಳಲ್ಲಿ ಎಲ್ ಶೇಪ್ ಮಾಡ್ತೀವಿ, ಕೆಲವು ಮನೆಗಳಲ್ಲಿ ಯು ಶೇಪ್ ಮಾಡ್ತೀವಿ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಕಿಚನ್ ಸೈಜ್ ಆ್ಯಂಡ್ ಆಲ್ಸೋ ಆಕ್ಸೆಸಿಬಿಲಿಟಿ. ಸೊ ಆ ಡಿಪೆಂಡೆನ್ಸ್ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ವಿ ಹ್ಯಾವ್ ಸ್ಪೆಂಡ್ 16,517 rupees. ದಟ್ ಕಮ್ಸ್ ಟು 11.61 rupees. ಓಕೆ. ನೆಕ್ಸ್ಟು ಸ್ಟೇರ್ ಕೇಸ್ ಅಂದರೆ ನೀವು ಏನಾಗುತ್ತೆ, ಸ್ಟೇರ್ ಕೇಸಲ್ಲಿ ಥ್ರೆಡ್ಸು ರೈಸರ್ಸ್ ಇರುತ್ತೆ. ಸಮ್ ಕೇಸಸ್ಸು ಥ್ರೆಡ್ಸು ರೈಸರ್ಸು ಸೇಮ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ, ಸಮ್ ಕೇಸಸ್ಸು ಡಿಫ್ರೆಂಟ್ ಮೆಟೀರಿಯಲ್ಸನ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಕಾಸ್ಟ್ ಇನ್ವಾಲ್ವ್ಡ್ ಇನ್ ಎಕ್ಸಿಕ್ಯೂಟಿಂಗ್ ಯುವರ್ ಸ್ಟೇರ್ ಕೇಸಸ್ ವಿಲ್ ಬಿ ಡಿಫ್ರೆಂಟ್. ಸೊ ಅದಕ್ಕೆ ಇದನ್ನು ನಾನು ಡಿಫ್ರೆಂಟ್ ಆ್ಯಕ್ಟಿವಿಟಿಯಾಗಿ ತೊಗೊಂಡಿದ್ದೀನಿ. ಸೊ ಈ ಆ್ಯಕ್ಟಿವಿಟಿನ ನಾವು ಕಂಪ್ಲೀಟ್ ಮಾಡಲಿಕ್ಕೆ 17,207 ರೂಪೀಸ್ನ ಸ್ಪೆಂಡ್ ಮಾಡಿದ್ದೀವಿ. ದಟ್ ಕಮ್ಸ್ ಟು 12.10 rupees per square feet. ನೆಕ್ಸ್ಟ್ ಎಲೆಕ್ಟ್ರಿಫಿಕೇಷನ್. ಸೊ ಎಲೆಕ್ಟ್ರಿಫಿಕೇಷನ್ ಅಂತಂದರೆ ನಿಮ್ಮ ಬಿಲ್ಡಿಂಗಲ್ಲಿ ಬರ್ತಕ್ಕಂಥ ಎಲ್ಲ ಎಲೆಕ್ಟ್ರಿಕ್ ರಿಲೇಟೆಡ್, ಅಂದರೆ ಏನು ಒಂದು ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅದನ್ನು ಇಲ್ಯುಮಿನೇಟ್ ಮಾಡಬೇಕು. ಸೊ ದಟ್ ವಿಲ್ ಬಿ ಡನ್ ವಯಾ ಎಲೆಕ್ಟ್ರಿಫಿಕೇಷನ್. ಸೊ ಎಲೆಕ್ಟ್ರಿಫಿಕೇಷನಲ್ಲಿ ಏನೇನು ಇನ್ವಾಲ್ವ್ ಆಗುತ್ತೆ, ನಿಮ್ಮದು ಕನ್ಸೀಲ್ಡ್ ಕಾಂಡ್ಯೂಟಿಂಗ್ ಆ್ಯಕ್ಟಿವಿಟಿ, ವೈರಿಂಗ್ ಆ್ಯಕ್ಟಿವಿಟಿ, ಸ್ವಿಚ್ ಪ್ಲೇಟ್ಸು, ಆಮೇಲೆ ಏನೇನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ಎಕ್ಸಿಕ್ಯೂಟ್ ಮಾಡೋದನ್ನು ನಾವು ಎಲೆಕ್ಟ್ರಿಫಿಕೇಷನ್ ಮಾಡ್ತೀವಿ. ಈ ಪರ್ಟಿಕ್ಯುಲರ್ ಬಿಲ್ಡಿಂಗಲ್ಲಿ ನಮಗೆ ಎಲೆಕ್ಟ್ರಿಫಿಕೇಷನ್ಸ್ಗೆ ಸ್ಪೆಂಡ್ ಆಗಿರತಕ್ಕಂಥ ಅಮೌಂಟ್ ಬಂದುಬಿಟ್ಟು 1,30,000 rupees. ಸೊ ದಟ್ ಕಮ್ಸ್ ಟು 91.39 rupees per square feet. ನೆಕ್ಸ್ಟ್ ಇಸ್ ಇಂಟರ್ನಲ್ ಪ್ಲಂಬಿಂಗ್ ವಿತ್ ವರ್ಟಿಕಲ್ ಲೈನ್ಸ್. ಸೊ ಇಂಟರ್ನಲ್ ಪ್ಲಂಬಿಂಗ್ ಮತ್ತು ಎಕ್ಸ್ಟರ್ನಲ್ ಪ್ಲಂಬಿಂಗ್ ಎರಡನ್ನೂ ನಾನು ಒಂದೇ ಆ್ಯಕ್ಟಿವಿಟಿಯಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಸೊ ನಿಮಗೆ ಮನೆಗೆ ಬರ್ತಕ್ಕಂಥ ವಾಟರು ಅದನ್ನು ಇಂಟರ್ನಲ್ ಇನ್ಕಮಿಂಗ್ ಅಂತ, ಇನ್ಲೆಟ್ ಅಂತ ಕರಿತೀವಿ. ಮನೆಯಿಂದ ಯೂಸೇಜ್ ಆಗಿ ವೇಸ್ಟ್ ಆಗಿರ್ತಕ್ಕಂಥ ವಾಟರು ಔಟ್ಲೆಟ್, ಸೊ ಹೊರಗಡೆ ಕಳಿಸ್ಬೇಕು. ಈ ಒಂದು ಆ್ಯಕ್ಟಿವಿಟಿನ ಫುಲ್ಫಿಲ್ ಮಾಡಲಿಕ್ಕೆ ನಮಗೆ ಎಲ್ಲ ಥರದಂಥ ಲೈನಿಂಗ್ಸ್ ಬೇಕಾಗಿರುತ್ತೆ. ಸೊ ಪೈಪ್ ಲೈನಿಂಗು, ಆ ಪೈಪ್ ಲೈನಿಂಗು, ಆಮೇಲೆ ಎಂಡ್ ಪ್ರಾಡಕ್ಟ್ಸು, ವಾಶ್ ಬೇಸಿನ್ಸ್ ಆಗಿರ್ಬೋದು, ಕಮೋಡ್ಸ್ ಆಗಿರ್ಬೋದು, ಕ್ಲಾಸೆಟ್ಸ್ ಆಗಿರ್ಬೋದು, ನಿಮ್ಮ ಶವರ್ಸ್ ಆಗಿರ್ಬೋದು, ಟ್ಯಾಬ್ಸ್ ಆಗಿರ್ಬೋದು, ಈ ಎಲ್ಲ ಪಾಯಿಂಟ್ಸು ನಿಮಗೆ ಪ್ಲಂಬಿಂಗ್ ಆ್ಯಕ್ಟಿವಿಟೀಸಲ್ಲಿ ಬರುತ್ತೆ. ಸೊ ಪ್ಲಂಬಿಂಗ್ ಆ್ಯಕ್ಟಿವಿಟಿ ಇದರಲ್ಲಿ ನಮಗೆ ಸ್ಪೆಂಡ್ ಆಗಿರ್ತಕ್ಕಂಥ ಅಮೌಂಟು 1,45,000 rupees. ಸೊ ದಟ್ ಕಮ್ಸ್ ಟು 101.94 rupees per square feet. ಸೊ ಡೋರ್ಸ್ ಆ್ಯಂಡ್ ವಿಂಡೋಸ್, ನಾವು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸಲ್ಲಿ ಕಂಪ್ಲೀಟ್ ಡೋರ್ಸು ವಿಂಡೋಸನ್ನು ನಾವು ವುಡನ್ ಇದಕ್ಕೆ ಹೋಗಿದ್ದೀವಿ. ವಿ ಹ್ಯಾವ್ ನಾಟ್ ಯೂಸ್ಡ್ ಅಲ್ಯೂಮಿನಿಯಂ ಅಥವಾ UPVCನ ಏನು ಯೂಸ್ ಮಾಡಿಲ್ಲ, ಕಂಪ್ಲೀಟ್ ವುಡ್ಡೇ ಯೂಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಸ್ ಬಂದುಬಿಟ್ಟು ಎಲ್ಲ ಮೇನ್ ಡೋರ್ ಮತ್ತು ಪೂಜಾ ಡೋರ್ಗೆ ಫಸ್ಟ್ ಟೀಕ್ ಯೂಸ್ ಮಾಡಿದ್ದೀವಿ, ಆಮೇಲೆ ವಿಂಡೋಸ್ಗೆಲ್ಲ ಸೆಕೆಂಡ್ ಟ್ಯೂಕ್ ಯೂಸ್ ಮಾಡಿದ್ದೀವಿ. ಸೊ ಟೋಟಲ್ ವಿಂಡೋಸ್ ಮತ್ತು ವಿಂಡೋಸ್ಗೆ ಸ್ಪೆಂಡ್ ಆಗಿರ್ತಕ್ಕಂಥ ಇದು ಅಮೌಂಟ್ ಬಂದುಬಿಟ್ಟು 2,01,862 rupees. ದಟ್ ಕಮ್ಸ್ ಟು rupees 141.91 paise per square feet. ಸೊ ಇದು ನಾವು ವುಡ್ಗೆ ಇನ್ವೆಸ್ಟ್ ಮಾಡಿರೋಕ್ಕಂಥದ್ದು. ನೆಕ್ಸ್ಟ್ ಫ್ಯಾಬ್ರಿಕೇಷನ್. ಸೊ ಫ್ಯಾಬ್ರಿಕೇಷನ್ ಅಂತಂದರೆ ನೀವು ಸ್ಟೇರ್ ಕೇಸ್ಗೆ ಹಾಕಿರ್ತಕ್ಕಂಥ ರೈಲಿಂಗ್ ಆಗಿರ್ಬೋದು, ಸಮ್ ಆಫ್ ದ ಎಲಿವೇಷನ್ ಫೀಚರ್ಸ್ಗಾಗಿ ಆ್ಯಡ್ ಮಾಡಿರ್ತಕ್ಕಂಥ ಪರ್ಗುಲಾಸ್ ಆಗಿರ್ಬೋದು, ಆಮೇಲೆ ಎಂಟ್ರೆನ್ಸ್ ಗೇಟ್ನ ನಾವು ಮತ್ತು ಯುಟಿಲಿಟಿಯಲ್ಲಿ ಬರ್ತಕ್ಕಂತಹ ಸೇಫ್ಟಿ ಗ್ರಿಲ್ಸ್ಗಳನ್ನ ನಾವು ಫ್ಯಾಬ್ರಿಕೇಷನ್ ವರ್ಕ್ ಅಂತ ಕರಿತೀವಿ. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸಲ್ಲಿ ಫ್ಯಾಬ್ರಿಕೇಷನ್ಗೆ 80,200 ರೂಪೀಸ್ನ ಸ್ಪೆಂಡ್ ಆಗಿದೆ. ದಟ್ ಕಮ್ಸ್ ಟು 56.38 rupees per square feet. ಸೊ ಪೇಂಟಿಂಗ್ ಆ್ಯಕ್ಟಿವಿಟಿ, ಸೊ ಇಂಟರ್ನಲ್ ಪೇಂಟಿಂಗ್ ಇರುತ್ತೆ, ಎಕ್ಸ್ಟರ್ನಲ್ ಪೇಂಟಿಂಗ್ ಇರುತ್ತೆ. ನಾನು ಎರಡನ್ನೂ ಕ್ಲಬ್ ಮಾಡಿದ್ದೀನಿ. ಸೊ ಪೇಂಟಿಂಗಲ್ಲಿ ಅಗೇನ್ ಡಿಫ್ರೆಂಟ್ ಟೈಪ್ಸ್ ಇದೆ, ನೀವು ಯಾವ ಮೆಥಡ್ನ ಯೂಸ್ ಮಾಡಿದ್ದೀರಾ ಅಂಥೇಳಿ. ಸೊ ಪೇಂಟಿಂಗಲ್ಲಿ ಯಾವಾಗಲೂ ಇಂಟರ್ನಲ್ ಪೇಂಟಿಂಗ್ ಬಂದಾಗ 2 coats ಆಫ್ ಪ್ರೈಮರ್, 2 coats ಆಫ್ ಪಟ್ಟಿ ಮತ್ತು 2 coats ಆಫ್ ಪೇಂಟಿಂಗ್ ಇರುತ್ತೆ. ಎಕ್ಸ್ಟರ್ನಲ್ಲಿ 2 coat ಆಫ್ ಪ್ರೈಮರ್ ಮತ್ತು 2 coat ಆಫ್ ಪೇಂಟ್ ಇರುತ್ತೆ. ಸೊ ಅದರಲ್ಲಿ ಡಿಫ್ರೆಂಟ್ ಮಾಡ್ಯೂಲ್ಸ್ ಇರುತ್ತೆ. OMD ಇರ್ಬೋದು, ಪ್ಲಾಸ್ಟಿಕ್ ಎಮಲ್ಷನ್ ಇರ್ಬೋದು, ಅಥವಾ ಹೈ ಆ್ಯಂಡ್ ವಾಟರ್ ಪ್ರೂಫ್ ಇರ್ಬೋದು, ಅಥವಾ ವಾಟರ್ ರೆಸಿಸ್ಟೆನ್ಸ್ ಇರ್ಬೋದು, ವಾಷೆಬಲ್ ಇರ್ಬೋದು, ಟೆಕ್ಸ್ಚರ್ ಪೇಂಟ್ಸ್ ಇರ್ಬೋದು. ಸೊ ಈ ಎಲ್ಲ ಪೇಂಟಿಂಗ್ ಯೂಸ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸಲ್ಲಿ 1,12,326 rupees ಸ್ಪೆಂಡ್ ಆಗಿದೆ. ಸೊ ದಟ್ ಕಮ್ಸ್ ಟು 78.97 per square feet. ಓಕೆ. ಸೊ ನೆಕ್ಸ್ಟ್ ಇಸ್ ಸ್ಪೆಷಲ್ ಎಲಿವೇಷನ್ ಫೀಚರ್ಸ್. ಸ್ಪೆಷಲ್ ಎಲಿವೇಷನ್ ಫೀಚರ್ಸ್ ಅಂತಂದರೆ ನೀವು ಮುಂದ್ಗಡೆ ಟೆಕ್ಸ್ಚರ್ ಪೇಂಟ್ ಮಾಡ್ತಿದ್ದೀರಾ, ಕಾರ್ವಿಂಗ್ಸ್ ಮಾಡ್ತಾ ಇದ್ದೀರಾ, ಬ್ಯಾಂಡ್ಸ್ ಮಾಡ್ತಾ ಇದ್ದೀರಾ. ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ಗೆ ಆ್ಯಕ್ಚುಲಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಆ ಒಂದು ಅಡಿಷ್ನಲ್ ಎಲಿವೇಷನ್ ಫೀಚರ್ಸ್ಗೆ ನಾವು 54,500 rupees ಸ್ಪೆಂಡ್ ಮಾಡಿದ್ದೀವಿ. ದಟ್ ಕಮ್ಸ್ ಟು 38.131 paise per square feet.
ಸೊ ಅದರ್ ಮಿಸಿಲೇನಿಯಸ್ ಆ್ಯಕ್ಟಿವಿಟೀಸ್ಗೆ ವಿ ಹ್ಯಾವ್ ಸ್ಪೆಂಡ್ ಸಮ್ವೇರ್ ಅರೌಂಡ್ 15,000 rupees. ಸೊ ಅದರ್ ಮಿಸಿಲೇನಿಯಸ್ ಅಂತಂತಂದರೆ ಯಾವುದಾದ್ರೂ ನೀವು ಕೌಂಟ್ ಆಗದೆ ಇರ್ತಕ್ಕಂಥದ್ದು ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ಗೆ ರಿಲ್ಸ್ನ ತರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಆ್ಯಡ್ ಆಗಿರುತ್ತೆ. ಸೊ ದಟ್ ಈಸ್ 15,000 rupees. ಸೊ ದಟ್ ಈಸ್ 10.55 rupees per square feet ಆಗಿ ಮಾಡಿದ್ದೀವಿ. ಸೊ ಈ ಇಷ್ಟು ಆ್ಯಕ್ಟಿವಿಟೀಸ್ನ ನಾನು ಕನ್ಸಿಡರ್ ಮಾಡಿದ್ದೀನಿ. ಈ ಎಲ್ಲ ನಾನು ಇನ್ನು 18 ಆ್ಯಕ್ಟಿವಿಟೀಸ್ನ ಲಿಸ್ಟ್ ಔಟ್ ಮಾಡಿದ್ವಿ. ಸೊ ಈ 18 ಆ್ಯಕ್ಟಿವಿಟೀಸ್ಗೆ ಕಾಸ್ಟ್ ಇನ್ವಾಲ್ವ್ನು ಕೂಡ ಚೆಕ್ ಮಾಡಿದ್ವಿ. ಸೊ ಆ ಕಾಸ್ಟ್ ಇನ್ವಾಲ್ವ್ಡು ಟೋಟಲ್ ಏನಾಗುತ್ತೆ ಅಂತಲೂ ಚೆಕ್ ಮಾಡಿದ್ವಿ. ಸೊ ಟೋಟಲ್ ಕಾಸ್ಟ್ ಬಂದುಬಿಟ್ಟು 22,76,315 rupees ಬರ್ತಾ ಇದೆ. ಟೋಟಲ್ ಕಾಸ್ಟ್ ಫಾರ್ ದ 1,422 square feet ಬಿಲ್ಟ್ ಅಪ್ ಏರಿಯಾ. ಸೊ ಅದನ್ನು ನಾವು ಸ್ಕ್ವೇರ್ ಫೀಟ್ಗೆ ಕನ್ವರ್ಟ್ ಮಾಡಿದಾಗ ಸೊ 1,569 rupees 98 paise per square feet ಬರ್ತಾ ಇದೆ. ಸೊ ಇದು ನಮಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗುತ್ತೆ. ಸೊ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ ಕನ್ಸ್ಟ್ರಕ್ಷನನ್ನು ನಾವು 18 ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಆಗಿ ಡಿವೈಡ್ ಮಾಡಿದ್ವಿ. 18 ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ಗೆ ಏನೇನು ಕಾಸ್ಟ್ ಇನ್ವಾಲ್ವ್ ಆಯಿತು ಮತ್ತು ಸ್ಕ್ವೇರ್ ಫೀಟ್ಗೆ ಹೇಗೆ ಕನ್ವರ್ಟ್ ಮಾಡಿದ್ವಿ ಅಂತ ನೋಡಿದ್ವಿ. ಸೊ ಈಗ ಕಾಂಟ್ರಾಕ್ಟರ್ಸ್ ಪ್ರಾಫಿಟ್ನ ಆ್ಯಡ್ ಮಾಡಿದಾಗ ಸೊ ಕಾಂಟ್ರಾಕ್ಟರ್ ಪ್ರಾಫಿಟ್ ಯಾವಾಗಲೂ 15%ಗೆ ಆ್ಯಡ್ ಮಾಡ್ತೀವಿ. ಸೊ ಅಮೌಂಟ್ ಆಗೋದು 26,17,762 rupees. ಸೊ ದಟ್ ಕಮ್ಸ್ ಟು 1,805 rupees 0.47 ಪರ್ ಸ್ಕ್ವೇರ್ ಫೀಟ್. ಅವಾಗ ಏನು ಮಾಡ್ತೀವಿ ನಾವು 1,800 per square feet ಅಂತ ಕೋಟ್ ಮಾಡ್ತೀವಿ. ಸೊ 15% ಕಾಂಟ್ರಾಕ್ಟರ್ಸ್ ಪ್ರಾಫಿಟ್ ಅಂದ ತಕ್ಷಣ ಅದರಲ್ಲಿ 15%ಅಲ್ಲಿ 5 to 6% ಡ್ರಾಯಿಂಗ್ಸಿಗೆ ಇನ್ವಾಲ್ವ್ ಆಗುತ್ತೆ, 2 to 3% ಮಿಸ್ಲೇನಿಯಸ್ ಆ್ಯಕ್ಟಿವಿಟೀಸ್ಗೆ ಇನ್ವಾಲ್ವ್ ಆಗುತ್ತೆ. ಸೊ ಅಲ್ಲಿಗೆ ನಮಗೆ ಸಾಲಿಡ್ ಆಗಿ ಇರ್ತಕ್ಕಂಥ ಕಾಂಟ್ರಾಕ್ಟರ್ ಪ್ರಾಫಿಟ್ಸ್ ಸಮ್ವೇರ್ ಬಿಟ್ವೀನ್ 8% to 10%. ಸೊ ನೀವು ಇಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ನೋಡಿದಾಗ ಇಲ್ಲಿ ನೋಡಿ ನಾವು ಈಗ ನಿಮಗೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ತೋರಿಸ್ತೀನಿ. ಸೊ ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನು ನಿಮಗೆ ಏನು ತೋರಿಸುತ್ತೆ ಅಂತಂದರೆ ಈ ಪರ್ಟಿಕ್ಯುಲರ್ ಬಿಲ್ಡಿಂಗಿಗೆ ಕಾಸ್ಟ್ ಇನ್ವಾಲ್ವ್ಮೆಂಟು ಯಾವ್ಯಾವ ಆ್ಯಕ್ಟಿವಿಟೀಸ್ಗೆ ಎಷ್ಟೆಷ್ಟು ಪರ್ಸೆಂಟೇಜು ಡಿವೈಡ್ ಆಗಿರುತ್ತೆ ಅಂತ. ಸಿ ಮೇಜರ್ ಪೋರ್ಷನ್ ಆಫ್ ದ amount goes to your RCC, PCC and concrete. So 28% of the amount will be involved there. So 12% to masonry, 9% to flooring activities, 7% external plastering, 6% to plumbing, even electrical also 6% ಬರುತ್ತೆ. ಕಾರ್ಪೆಂಟರ್ ಅಂದರೆ ವುಡ್ ವರ್ಕ್ಸ್ಗೆಲ್ಲ 6% ಬರುತ್ತೆ. ಪೇಂಟಿಂಗು 5% ಬರುತ್ತೆ. ಆಮೇಲೆ ಇಂಟರ್ನಲ್ ಪ್ಲಾಸ್ಟ್ರಿಂಗು 5% ಬರುತ್ತೆ. ಸೊ ಅದರ್ ಆ್ಯಕ್ಟಿವಿಟೀಸ್ ಮತ್ತು ಫ್ಯಾಬ್ರಿಕೇಷನ್ ಸೇರಿಸಿ ಟೋಟಲ್ 16% ಆಗಿರುತ್ತೆ. ಸೊ ಇದು ನಿಮಗೆ ಅಮೌಂಟ್ ಡಿವೈಡ್ ಆಗ್ತದೆ. ಈ ರೀತಿ ಅಮೌಂಟ್ಸು ಅಥವಾ ಕಾಸ್ಟ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ನಾನು ನಿಮಗೆ ಕಾಸ್ಟ್ ಪರ್ ಸ್ಕ್ವೇರ್ ಫೀಟ್ನ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಈ ವಿಡಿಯೋ ಮೂಲಕ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ನಾವೇನು ಮಾಡಿದ್ವಿ 1,800 rupees per square feet ಆಯಿತು. ಸೊ ಒಂದು ಚದರಕ್ಕೆ ಅಂತ ಬಂದಾಗ 100 ಸ್ಕ್ವೇರ್ ಫೀಟ್ ಅಂತ ಕರಿತೀವಿ ಒಂದು ಚದರನ. ಸೊ ನೀವು 1,800 into 100 ಮಾಡಿದ್ರೆ 1,80,000 rupees ಬರುತ್ತೆ. ಸೊ ಒಂದು ಚದರಕ್ಕೆ 1,80,000 ರೂಪಾಯಿ ಆಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಕಾಂಟ್ರಾಕ್ಟರ್ಸ್ನ ಕೊಟೇಶನ್ಸ್ನ ಕೊಡ್ತಾರೆ. ಅಥವಾ ನೀವು ಕೂಡ ಅಥವಾ ನೀವೇ ಕನ್ಸ್ಟ್ರಕ್ಷನ್ಸ್ ಮಾಡುವಾಗ ಈ ಪ್ಯಾರಾಮೀಟರ್ಸ್ನ ಇಟ್ಕೊಂಡು ಅನಾಲಿಸಿಸ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಗ್ಬೋದು ಅಂತ ರಫ್ ಆಗಿ ನೀವು ಅರೈವ್ ಆಗ್ಬೋದು. ಸೊ ಇದೆಲ್ಲ ಏನಿದೆ ಥಂಬ್ ರೂಲ್ನ ಬೇಸ್ ಆಗಿಯೇ ನಾವು ಕಾಸ್ಟನ್ನು ಡಿವೈಡೆಡ್ ಮಾಡಿರ್ತೀವಿ. ಸೊ ಬೇಸಿಕಲಿ ಇದು ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ದ ಮೆಟೀರಿಯಲ್ ಯು ಚೂಸ್, ಡಿಪೆಂಡಿಂಗ್ ಅಪಾನ್ ವರ್ಕ್ ಯು ಎಕ್ಸಿಕ್ಯೂಟ್, ಡಿಪೆಂಡಿಂಗ್ ಅಪಾನ್ ಯುವರ್ ಎಲಿವೇಶನ್, ಡಿಪೆಂಡಿಂಗ್ ಅಪಾನ್ ದ ಸೆಲೆಕ್ಷನ್ ಆಫ್ ಎಂಡ್ ಪ್ರಾಡಕ್ಟ್ಸ್, ಎಲೆಕ್ಟ್ರಿಕಲ್ ಆಗಿರ್ಬೋದು, ಪ್ಲಂಬಿಂಗ್ಸ್ ಆಗಿರ್ಬೋದು, ಫ್ಲೋರಿಂಗ್ಸ್ ಆಗಿರ್ಬೋದು. ಸೊ ಇದನ್ನು ಯಾವ ರೇಂಜ್ಗೆ ನೀವು ಸೆಲೆಕ್ಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ಕಾಸ್ಟ್ ವೇರಿಯೇಷನ್ಸ್ ಆಗ. ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು, ಆಮೇಲೆ ಇದರಿಂದ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೆ ಇದೇ ಥರ ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ ಎಂಕರೇಜ್ಮೆಂಟ್ ಆಗುತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೈನ್ ಪ್ರವೀಣ್ ಕುಮಾರ್, ಬ್ರಿಕ್ ಬಿಲ್ಡ್ ಕನ್ಸ್ಟ್ರಕ್ಟರ್ಸ್, ದಾವಣಗೆರೆ. ಥ್ಯಾಂಕ್ ಯು.